ಆಸ್ಪತ್ರೆಗೆ ಆಗಮಿಸಿದ್ದಾರೆ ಎಸ್ ಮಲ್ಲಿಕಾರ್ಜುನ್ ಅಂತೇಳಿ ಗೊತ್ತಾಗ್ತಾ ಇದೆ. ಶಾಮನೂರು ಶಿವಶಂಕರಪ್ಪ ಅವರ ಪುತ್ರ. ಈಗ ನೆಕ್ಸ್ಟು ಮುಂದಿನ ಕಾರ್ಯಗಳ ಬಗ್ಗೆ ಒಂದಷ್ಟು ಅಪ್ಡೇಟ್ಗಳು ಸಿಗ್ತಾ ಇದೆ. ಸ್ಪರ್ಶ ಆಸ್ಪತ್ರೆಗೆ ಬಂದಿದ್ದಾರೆ ಎಸ್ ಮಲ್ಲಿಕಾರ್ಜುನ್ ಅವರು. ಪತ್ನಿ ಪ್ರಭಾ ಮಲ್ಲಿಕಾರ್ಜುನ ಜೊತೆಗೆ ಆಸ್ಪತ್ರೆಗೆ ಆಗಮಿಸಿದ್ದಾರೆ. ತಿರುಪತಿಯಿಂದ ನೇರವಾಗಿ ಬೆಂಗಳೂರಿನ ಆಸ್ಪತ್ರೆಗೆ ಬಂದಿದ್ದಾರೆ ಶಾಮನೂರು ಶಿವಶಂಕರಪ್ಪ ಅವರ ಮಗ. ಮುಂದಿನ ಕಾರ್ಯಗಳ ಬಗ್ಗೆ ಕೆಲವೇ ಕ್ಷಣಗಳಲ್ಲಿ ನಿರ್ಧಾರ ತಗೊಳ್ತಾರೆ. ಸದಾಶಿವನಗರದ ನಿವಾಸಕ್ಕೆ ಪಾರ್ಥಿವ ಶರೀರವನ್ನು ಶಿಫ್ಟ್ ಮಾಡುವಂಥ ಸಾಧ್ಯತೆ ಇದೆ. ಆನಂತರ ವೀರಶೈವ ಲಿಂಗಾಯತ ಮಹಾಸಭೆಗೆ ರವಾನೆ ಕುರಿತು ನಿರ್ಧಾರವನ್ನು ತೆಗೆದುಕೊಳ್ತಾರೆ. ಯಾಕಂತಂದರೆ ನಾ ಆಗ್ಲಿಂದ ಹೇಳ್ತಾ ಇದ್ನಲ್ಲ, ಈಗ ಮೊದಲಿಗೆ ಅವರು ತಿರುಪತಿಯಿಂದ ಹೊರಟು ನೇರವಾಗಿ ಆಸ್ಪತ್ರೆಗೆ ಈಗ ಬಂದಿದ್ದಾರೆ. ಅವ್ರು ಬಂದ ನಂತರದಲ್ಲಿ ಈಗ ಮುಂದಿನ ಮಾಡಬೇಕಾದಂಥ ಅಂತಿಮ ವಿಧಿವಿಧಾನಗಳಿಗೆ ಸಂಬಂಧಪಟ್ಟಂತೆ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡುವಂಥದ್ದಾಗಿರ್ಬೋದು, ಅಥವಾ ಅಂತ್ಯಕ್ರಿಯೆ ಯಾವತ್ತು ಮಾಡ್ತಾರೆ, ಎಲ್ಲಿ ಮಾಡ್ತಾರೆ, ಇದಕ್ಕೆ ಸಂಬಂಧಪಟ್ಟಂಥ ಮಾಹಿತಿ ಬಹುಶಃ ಅನಂತರದಲ್ಲಿ ಗೊತ್ತಾಗುತ್ತೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅದಕ್ಕೆ ಸಂಬಂಧಪಟ್ಟಂಥ ನಿರ್ಧಾರವನ್ನು ಎಸ್ ಮಲ್ಲಿಕಾರ್ಜುನ್ ಅವರು ತೆಗೆದುಕೊಳ್ತಾರೆ. ಪತ್ನಿ ಜೊತೆಗೆ ಆಸ್ಪತ್ರೆಗೆ ಭೇಟಿ ಕೊಡ್ತಾ ಇರುವಂಥ ಸಂದರ್ಭ ಗಮನಿಸ್ತಾ ಇದ್ದೀವಿ. ತಿರುಪತಿಯಿಂದ ನೇರವಾಗಿ ಬೆಂಗಳೂರಿಗೆ ಬಂದಿದ್ದಾರೆ. ವಿಷಯ ಗೊತ್ತಾಗ್ತಾ ಇದ್ದಂತೆಯೇ ಬೆಂಗಳೂರಿಗೆ ದೌಡಾಯಿಸಿದ್ದಾರೆ. ಈಗ ಆಸ್ಪತ್ರೆಗೆ ಬಂದ ನಂತರದಲ್ಲಿ ಈಗ ಸ್ಪರ್ಶ ಆಸ್ಪತ್ರೆಯಲ್ಲಿದ್ದಾರೆ ಅವರ ಪುತ್ರ ಮತ್ತು ಅವರ ಪತ್ನಿ ಎಸ್ ಮಲ್ಲಿಕಾರ್ಜುನ್ ಅವರ ಪತ್ನಿ ಪ್ರಭಾ ಮಲ್ಲಿಕಾರ್ಜುನ್ ಅವರು ಕೂಡ ಬಂದಿದ್ದಾರೆ. ಈಗ ನೆಕ್ಸ್ಟ್ ಅವರ ಪಾರ್ಥಿವ ಶರೀರವನ್ನು ಶಿಫ್ಟ್ ಮಾಡುವಂಥ ವಿಚಾರ, ಅದರ ಜೊತೆಗೆ ಅಂತಿಮ ದರ್ಶನಕ್ಕೆ ಮಾಡುವಂತಹ ವ್ಯವಸ್ಥೆ, ಅಂತ್ಯಕ್ರಿಯೆ, ಮುಂದೆ ಆಗಬೇಕಾಗಿರುವಂಥ ಕಾರ್ಯಗಳ ಬಗ್ಗೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಿರ್ಧಾರವನ್ನು ಕೈಗೊಳ್ಳುತ್ತಾರೆ. ಅದನ್ನು ಹೇಳ್ತಾರೆ. ಈಗ ನೆಕ್ಸ್ಟ್ ಏನು ಮಾಡ್ತಾರೆ, ಅಂತಿಮ ದರ್ಶನಕ್ಕೆ ಎಲ್ಲಿ ವ್ಯವಸ್ಥೆ ಮಾಡ್ತಾರೆ, ಆಮೇಲೆ ಅಂತ್ಯಕ್ರಿಯೆ ಯಾವತ್ತು ಇಟ್ಕೊಳ್ತಾರೆ ಅಂತೇಳಿ. ಈಗ ಆಲ್ರೆಡಿ ದಾವಣಗೆರೆಯಲ್ಲಿರುವಂತಹ ಅವರ ನಿವಾಸದಲ್ಲಿ ನೀರವ ಮೌನ ಆವರಿಸಿದೆ. ಅಭಿಮಾನಿಗಳ ದಂಡೆ ಅವರ ನಿವಾಸದ ಬಳಿ ಜಮಾಯಿಸಿದ್ದಾರೆ. ಗೇಟ್ನ ಮುಂದೆ ಕಾತ್ಕೊಳ್ತಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಗಿರೀಶ್, ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗಿರೀಶ್, ಸ್ಪರ್ಶ ಹಾಸ್ಪಿಟಲ್ಗೆ ಎಸ್ ಮಲ್ಲಿಕಾರ್ಜುನ್ ಅವ್ರ ಪತ್ನಿ ಜೊತೆಗೆ ಬಂದಿದ್ದಾರೆ. ಆಮೇಲೆ ಈಗ ಮುಂದೆ ಮಾಡುವಂಥ ಮುಂದಿನ ಕಾರ್ಯಗಳ ಬಗ್ಗೆ ಏನಾದರೂ ಡೀಟೇಲ್ಸ್ ಗೊತ್ತಾಯ್ತಾ? ಹೌದು ಪ್ರಭು, ಸದ್ಯದ ಸ್ಥಿತಿಯಲ್ಲಿ ಎಸ್ ಮಲ್ಲಿಕಾರ್ಜುನ್ ಅವರು ಮತ್ತೆ ಅದೇ ರೀತಿ ಅವರ ಹೆಂಡತಿಯಾದಂತಹ ಪ್ರಭಾ ಮಲ್ಲಿಕಾರ್ಜುನ್ ಅವರು ಹಾಸ್ಪಿಟಲ್ಗೆ ಭೇಟಿಯನ್ನ ನೀಡಿದ್ದಾರೆ. ಆದ್ರೆ ವೈದ್ಯಕೀಯ ಮೂಲಗಳ ಮಾಹಿತಿ ಪ್ರಕಾರ ಅವರು ಎಲ್ಲಿ ಅವರ ಪಾರ್ಥಿವ ಶರೀರದ ಅಥವಾ ಅಂತಿಮ ದರ್ಶನಕ್ಕೆ ಏರ್ಪಾಡನ್ನ ಮಾಡಬೇಕು ಅಂತ ಹೇಳಿ ಆ ವ್ಯವಸ್ಥೆಗೆ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ ಇನ್ನೂ ಅಂತಿಮವಾದಂತಹ ರೂಪುರೇಷೆ ಕೈಗೊಂಡಿಲ್ಲ. ಒಂದು ಮೂಲಗಳ ಮಾಹಿತಿ ಪ್ರಕಾರ 10:20 ಅಥವಾ 10:30 ವೇಳೆಗೆ ಸರಿಯಾದ ಮಾಹಿತಿ ಹೊರಬೀಳುವ ಏನು ಸಾಧ್ಯತೆ ಇದೆ. ಎಲ್ಲಿ ಅಂದ್ರೆ ಇವರು ಮೂಲತಃ ಏನು ಕರ್ನಾಟಕ ರಾಜ್ಯ ಲಿಂಗಾಯತ ಮಹಾಸಭಾದ ಅಧ್ಯಕ್ಷರಾಗಿದ್ದಾರೆ. ಈ ಒಂದು ಹಿನ್ನೆಲೆಯಲ್ಲಿ ಎಲ್ಲಿ ಮಾಡಬೇಕು ಅಂದ್ರೆ ಬೆಂಗಳೂರಲ್ಲಿ ಮಾಡಬಹುದು ಅಥವಾ ಅವರ ನೇಟಿವ್ ಆದಂತಹ ದಾವಣಗೆರೆಯಲ್ಲಿ ಮಾಡಬೇಕಾ, ಈ ಒಂದು ಚರ್ಚೆಗಳು ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಇನ್ನು ಕೊನೆಯದಾದ ಮಾಹಿತಿ ಏನು ಹೊರಬಿದ್ದಿಲ್ಲ. ಇನ್ನು ಏನು 30 ಅಥವಾ 40 ನಿಮಿಷಗಳ ಒಳಗೆ ಒಂದು ಮಾಹಿತಿ ಹೊರಬೀಳುವ ಸಾಧ್ಯತೆ ಇದೆ ಪ್ರಭು. ಗಿರೀಶ್, ಈಗ ಹೆಲಿಕಾಪ್ಟರ್ ಮೂಲಕ ಅವರ ಪಾರ್ಥಿವ ಶರೀರವನ್ನು ಶಿಫ್ಟ್ ಮಾಡ್ತಾರೆ. ಅದು ಬಹುಶಃ ಇವತ್ತು ರಾತ್ರಿನೇ ಅಂತ ಮಾಹಿತಿ ಸಿಗ್ತಾ ಇತ್ತು. ಬಟ್ ಈಗ ಸದಾಶಿವನಗರ ನಿವಾಸಕ್ಕೆ ತಗೊಂಡು ಹೋಗ್ತಾರಾ ಅಥವಾ ನೇರವಾಗಿ ದಾವಣಗೆರೆಗೆ ಹೋಗ್ತಾರಾ, ಹೇಗೆ? ಹೌದು ಪ್ರಭು, ಏನು ಸ್ಪರ್ಶ ಹಾಸ್ಪಿಟಲ್ ಚೇರ್ಮನ್ ಅವರು ಹೇಳಿದ ಒಂದು ಪ್ರಕಾರ ಇಲ್ಲಿ ಮಾಡುವ ಸಾಧ್ಯತೆ ಕಡಿಮೆ ಇದೆ. ಯಾಕಂದ್ರೆ ದಾವಣಗೆರೆ ಅವರ ನೇಟಿವ್ ಆಗಿರೋದ್ರಿಂದ ಸಾಕಷ್ಟು ಅಭಿಮಾನಿ ಬಳಗ ದಾವಣಗೆರೆಯಲ್ಲಿ ಹೊಂದಿದ್ದಾರೆ. ಅದೇ ರೀತಿ ಬೆಂಗಳೂರಲ್ಲೂ ಸಹ ಇದ್ದಾರೆ. ಆದ್ರೆ ದಿನಪೂರ್ತಿ ದರ್ಶನಕ್ಕೆ ವ್ಯವಸ್ಥೆ ಮಾಡಬೇಕು ಅಂತ ಅಂದ್ರೆ ಅಲ್ಲಿಗೆ 2 ದಿವಸ ಪೂರೈಸಬೇಕಾಗುತ್ತೆ. ಈ ಒಂದು ಹಿನ್ನೆಲೆಯಲ್ಲಿ ದಾವಣಗೆರೆಯಲ್ಲಿ ಮಾಡುವ ಏನು ಸಾಧ್ಯತೆ ಹೆಚ್ಚಿದೆ. ಆದ್ರೆ ಇನ್ನು ಅವರ ಫ್ಯಾಮಿಲಿ ಅಥವಾ ಕುಟುಂಬ ಏನಿದ್ದಾರೆ ಅವರುಗಳು ಚರ್ಚೆಯನ್ನ ಮಾಡಿ ಯಾವ ಒಂದು ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಒಟ್ಟಾರೆ ಇನ್ನು 30 40 ನಿಮಿಷದಲ್ಲಿ ಅಂತಿಮವಾದಂತಹ ಮಾಹಿತಿ ಹೊರಬೀಳಲಿದೆ ಪ್ರಭು. ಓಕೆ, ಥ್ಯಾಂಕ್ ಯು ಗಿರೀಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.